ವೆಲ್ಕಮ್ ಬ್ಯಾಕ್ ಟು ರಂಜಿತ್ ಸೋನ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತ ಅಂದ್ರೆ, ನಾನು ಲಾಸ್ಟ್ ವೀಕ್ ಒಂದು ವಿಡಿಯೋ ಹಾಕಿದ್ದೆ. ಏನಪ್ಪಾ ಅಂತ ಅಂದ್ರೆ, ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿರೋ ವುಮೆನ್ಸ್ ಮೈಂಡ್ ಸೆಟ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನೊಂದು ವಿಡಿಯೋ ಹಾಕಿದ್ದೆ. ಇಲ್ಲಿ ಮೇಲ್ ಕೂಡ ಹಾಕಿದ್ದೀನಿ ನೋಡಿ, ಇದೇ ವಿಡಿಯೋ. ಆ ವಿಡಿಯೋಗೆ ಸಾಕಷ್ಟು ಕಮೆಂಟ್ಸ್ ಬಂದಿದೆ. ದೆನ್ ಎಷ್ಟಪ್ಪ ಅಂತ ಅಂದ್ರೆ ನೋಡಿ, ನನಗೆ ತುಂಬಾ ಬೇಜಾರಾಯಿತು. ಎಷ್ಟೋ ಜನ ಈ ನೋವನ್ನು ಅನುಭವಿಸ್ತಿದಾರಲ್ಲ ಅಂತ. ರಿಯಲ್ ಆಗಿ ಹೇಳ್ತೀನಿ, ಅದು ನನ್ನ ಪರ್ಸ್ನಲಿ ನನಗೆ ಸಂಬಂಧಪಟ್ಟಿದ್ದಲ್ಲ. ನಾನು ಜಸ್ಟ್ ನನ್ನ ಫ್ರೆಂಡ್ಸ್ಗಳು ಹೇಳೋದು, ಮತ್ತೆ ನಾನು ಡೈಲಿ ವಾಕ್ ಮಾಡ್ತೀನಿ ಅಲ್ವಾ, ಅಲ್ಲಿ ಕೆಲವರು ಮಾತಾಡೋದನ್ನ ಕೇಳ್ಬಿಟ್ಟು ಈ ಥರ ಕಂಟೆಂಟ್ ಮಾಡಿದರೆ ಹೇಗಿರುತ್ತೆ ಅನ್ನೋದು ಒಂದು ಇಮ್ಯಾಜಿನೇಷನ್ ಮೇಲೆ ನಾನು ಮಾಡಿದ್ದು. ಅದು ರಿಯಲ್ ಆಗಿ ತುಂಬ ಜನ ಅನುಭವಿಸಿದಾರಲ್ವ ಅನ್ನೋದನ್ನ ಕೇಳಿ ನನಗೆ ತುಂಬ ನೋವಾಯಿತು. ಹಾಗೆ ನನಗೆ DMs ಕೂಡ ಬಂದಿದ್ವು ತುಂಬ. ಅಕ್ಕ, ನಾನು ಕೂಡ ಟ್ರೈ ಮಾಡ್ತಾ ಇದ್ದೀವಿ, 3 ಇಯರ್ಸ್ ಆಯಿತು, 4 ಇಯರ್ಸ್ ಆಯಿತು, ಇನ್ನೂ ಆಗಿಲ್ಲ ಅಂತ ಅಂದಾಗ ಕೆಲವ್ರು ನಾನು ಚಾಟ್ ಮಾಡಿದ್ದೀನಿ ಅವ್ರ ಜೊತೆಗೆ. ಅವ್ರು ಏನಂತಾರೆ ಅಂದರೆ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ. PCOD ಇದೆ, ಮತ್ತು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. PCOD ಮತ್ತು ಏನಂತಾರೆ ಇನ್ನೊಂದೇನೋ ಇದೆ, ಗೊತ್ತಿಲ್ಲ ನನಗೆ ಅದು ಸರಿಯಾಗಿ. ಫಸ್ಟ್ ಅದೆಲ್ಲ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಜವಾಗ್ಲೂ ಹೇಳ್ತೀನಿ, ಅದು ನನಗೆ ಸಂಬಂಧಪಟ್ಟಿದ್ದಲ್ವೇ ಅಲ್ಲ. ಬಿಕಾಸ್ ನಾನು ಹೇಳ್ತೀನಿ, ನನ್ನ ಮದುವೆ ಆಗಿ ಇವಾಗ 10 ಮಂತ್ಸ್ ರನ್ನಿಂಗ್ ನಡೀತಾ ಇದೆ. 10 ಮಂತ್ಸ್, ನಾಟ್ 10 ಇಯರ್ಸ್, 10 ಮಂತ್ಸ್ ರನ್ನಿಂಗ್ ಆಗ್ತಾ ಇದೆ. ನನಗೆ ಆಲ್ರೆಡಿ 2 ಮಿಸ್ಕ್ಯಾರೇಜಸ್ ಆಗಿದೆ. ಯಾಕಪ್ಪ ಅಂತ ಹೇಳ್ತೀನಿ, ವಿತ್ ಪ್ರೂಫ್ ಹೇಳ್ತೀನಿ. ವಿತ್ ಡೇಟ್ ಸಮೇತ ಹಾಕಿದ್ದೀನಿ ನೋಡಿ. ಇಲ್ಲಿ ನನಗೆ ಫಸ್ಟು 11/11 ಪೀರಿಯಡ್ ಮಿಸ್ ಆಗಿ 7 ಡೇಸ್ ಏನೋ ಆಗಿತ್ತು. ಈ ಡೇಟಲ್ಲಿ ನಾನು ಹಾಸ್ಪಿಟಲಿಗೆ ತೋರಿಸಿದಾಗ UPT ನೆಗೆಟಿವ್ ಅಂತ ಬಂದಿದೆ. ಅದನ್ನು ತೋರಿಸ್ತೀನಿ ವಿತ್ ಪ್ರೂಫ್ ಯಾವ ರೀತಿ ಬಂದಿತ್ತು ಅಂತ. ನಾನು ಫಸ್ಟ್ ಪ್ರೆಗ್ನೆನ್ಸಿ ಅಲ್ವಾ, ಒಂದು ಕ್ಯೂರಿಯಾಸಿಟಿ ಇರುತ್ತೆ. ವಿತ್ ಡೇಟ್ ಕೂಡ ಹಾಕಿದ್ದೀನಿ. ವಿತ್ ಡೇಟ್ ಸಮೇತ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅದು ಅಂತ. ಇದು ನೋಡಿ, ಡೇಟ್ ನೋಡಿ, ಇದು 8ನೇ ತಾರೀಕು, ನವೆಂಬರ್ 8ನೇ ತಾರೀಕು ನಾನು ಚೆಕ್ ಮಾಡಿದಾಗ ಫುಲ್ಲು ಲೈಟಾಗಿ ಬಂದಿತ್ತು. ಕಾಣಿಸ್ತಾ ಇದೆನಾ? ನಾನು ಫೋಟೋ ಹಾಕ್ತೀನಿ, ಕಾಣಿಸಿಲ್ಲ ಅಂತಂದರೆ. ತುಂಬ ಲೈಟಾಗಿ ಬಂದಿತ್ತು. ಹಾಗಾಗಿ ಒಂದು ಡೌಟ್ ಬಂತು ನನಗೆ, ಪ್ರೆಗ್ನೆನ್ಸಿ ಇರ್ಬೋದಾ ಅಂತ. ಅದಾದಮೇಲೆ 2 ಡೇಸ್ ಬಿಟ್ಟ ಮೇಲೆ ಮತ್ತೆ ನಾನು ಚೆಕ್ ಮಾಡಿದಾಗ ನನಗೆ ಈ ಥರ ಬಂತು. ಇಲ್ಲಿ ಕಾಣಿಸ್ತಿದೆನಾ? ಸ್ವಲ್ಪ ಇನ್ನೂ ಲೈಟಾಗಿ ಬಂತು. ಹಾಗಾಗಿ ನನಗೆ ಡೌಟ್ ಬಂದು 11th ಡೇ ನಾನು ಡೇಟ್ 11th ನವೆಂಬರ್ 11th ಹಾಸ್ಪಿಟಲ್ಗೆ ಹೋದೆ. ಆವಾಗ ಡಾಕ್ಟ್ರ್ ಏನಂತ ಅಂದರು, ಇದು 9ಗೂ ಚೆಕ್ ಮಾಡಿದ್ದೀನಿ, ಡೇಟ್ 9 ಇದೆ. ಆವತ್ತು ಚೆಕ್ ಮಾಡಿದಾಗ ಈ ಥರ ಲೈನ್ ಬಂದಿತ್ತು. ಹಾಗಾಗಿ ನನಗೆ ಪೀರಿಯಡ್ ಬೇರೆ ಮಿಸ್ ಆಗಿತ್ತು ಅಲ್ವಾ, ನಂದು ಕರೆಕ್ಟಾಗಿ 28 ಡೇಸಿಗೆ ಆಗುತ್ತೆ. ಮಿಸ್ ಆಗಿರೋದ್ರಿಂದ ನಾನು ಏನು ಮಾಡಿದೆ, ಹಾಸ್ಪಿಟಲಿಗೆ ಹೋದೆ 11th. ಅವತ್ತು ಡಾಕ್ಟರ್ ಏನಂತ ಅಂದರು ಅಂದರೆ, ಇದು ನೆಗೆಟಿವ್ ಬಂದಿದೆ, ಬಟ್ ಇಲ್ಲಿ ಪಾಸಿಟಿವ್ ಇದೆ. ಇದಕ್ಕೆ ಏನಂತಾರೆ ಅಂದರೆ ಕೆಮಿಕಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ ಅಂತ ಹೇಳಿದರು. ಕೆಮಿಕಲ್ ಪ್ರೆಗ್ನೆನ್ಸಿ ಅಂದರೆ ಏನು ಅಂತ ಇವಾಗ ಹೇಳ್ತೀನಿ. ಅದಾದಮೇಲೆ ಬ್ಲಡ್ ಟೆಸ್ಟ್ ಕೂಡ ಮಾಡ್ಸೋಕ್ಕೆ ಹೇಳಿದರು. ನಾನು ಬ್ಲಡ್ ಟೆಸ್ಟ್ ಕೂಡ ಮಾಡಿಸಿದ್ದೀನಿ. ಅದ್ರದ್ದು ತೋರಿಸ್ತೀನಿ ರಿಪೋರ್ಟ್ ನಿಮಗೆ. ಈಗ ಇದು ನಂದು ಬ್ಲಡ್ ಟೆಸ್ಟ್. ಇದರಲ್ಲಿ ಏನಪ್ಪ ಬಂದಿದೆ ಅಂತ ಅಂದರೆ, ನಂದು HCG, ಬೀಟಾ HCG ಲೆವೆಲ್ ಎಷ್ಟಿದೆ ಅಂತ ಅಂದರೆ 141.61 ಇತ್ತು ಅಷ್ಟೇ. ಅದ್ರ ಪ್ರಕಾರ ನಂದು ಪ್ರೆಗ್ನೆನ್ಸಿ 3 ವೀಕ್ಸ್ ತೋರಿಸ್ತಾ ಇತ್ತು. 3 to 7 ವೀಕ್ಸ್ ಒಳಗಡೆ ಅಂತ ತೋರಿಸ್ತಾ ಇತ್ತು. ಇದನ್ನ ಡಾಕ್ಟರು ನನಗೆ ಯಾಕೋ ಸರಿ ಅನಿಸ್ತಾ ಇಲ್ಲ ಅಂತ ಇನ್ನೊಂದು ಡಾಕ್ಟರ್ ಹತ್ರ ಹೋದಾಗ ಅವ್ರು ಏನು ಹೇಳಿದರು ಅಂತ ಅಂದರೆ, ಇದು ಕೆಮಿಕಲ್ ಪ್ರೆಗ್ನೆನ್ಸಿ ಅಂತ ಹೇಳಿದರು. ಏನಪ್ಪ ಕೆಮಿಕಲ್ ಪ್ರೆಗ್ನೆನ್ಸಿ ಅಂತ ಅಂದರೆ, ನಾನು ಯಾಕೆ ಹಾಸ್ಪಿಟಲಿಗೆ ಹೋದೆ ಅದಾದಮೇಲೆ ಅಂತ ಅಂದರೆ, ಹಾಸ್ಪಿಟಲಿಗೆ 11th ತೋರಿಸ್ಕೊಂಬಂದೆ ಅಲ್ವಾ. ನನಗೆ 12th 13 ಒಟ್ಟು ಮಿಸ್ ಆಗಿ 10 ಡೇಸ್ ಆಗಿತ್ತು. 13th or 14th ನನಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು. ಸ್ವಲ್ಪ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು. ಏನಕ್ಕಾಯಿತು ಅಂತ ನನಗೆ ಆ ಡಾಕ್ಟ್ರು ಸರಿಯಾಗಿ ಹೇಳ್ತಾ ಇಲ್ಲ ಅಂತ ನಾನು ಇನ್ನೊಂದು ಡಾಕ್ಟ್ರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಹೋದಾಗ ಅವ್ರು ಹೇಳಿದರು, ಇದು ಕೆಮಿಕಲ್ ಪ್ರೆಗ್ನೆನ್ಸಿ, ಇದು ನಾಟ್ ಶ್ಯೂರ್ ಪ್ರೆಗ್ನೆನ್ಸಿ, ಇದು ಜೀವ ಇಲ್ಲ ಇದಕ್ಕೆ, ಈ ಪ್ರೆಗ್ನೆನ್ಸಿಗೆ ಅಂತ ಹೇಳಿದರು. ಹಂಗಂದರೆ ಏನಪ್ಪ ಅಂತ ಅಂದರೆ, ಮಿಸ್ ಆಗಿರುತ್ತೆ, ಬಟ್ ಡೇಟ್ ಮಿಸ್ ಆಗಿರುತ್ತೆ, ಬಟ್ ಪ್ರೆಗ್ನೆಂಟ್ ಇರೋದಿಲ್ಲ, ಹೊಟ್ಟೆಯಲ್ಲಿ ಮಗು ಇರೋದಿಲ್ಲ, ಜಸ್ಟ್ ಇದು ಕೆಮಿಕಲ್ ಆಗಿರುತ್ತೆ ಅಂತ ಹೇಳಿದರು. ಅದಾದಮೇಲೆ 10 ಡೇಸ್ ಆದಮೇಲೆ ನಿಮಗೆ ಡೈಲಿ ಸ್ಪಾಟಿಂಗ್ ಆಗುತ್ತೆ. ಸ್ವಲ್ಪ ಒಂದು 5 to 6 ಡೇಸ್ ಸ್ಪಾಟಿಂಗ್ ಆಗಿ ಅದಕ್ಕದೇ ಕ್ಲಿಯರ್ ಆಗುತ್ತೆ ಅಂತ ಹೇಳಿದರು. ನನಗೆ ಆಲ್ಮೋಸ್ಟ್ 10 ಡೇಸ್ ಸ್ಪಾಟ್ ಆಯಿತು, ಸ್ವಲ್ಪ ಸ್ಪಾಟ್ ಆಯಿತು. ಅದಾದಮೇಲೆ ಅದಕ್ಕದೇ ಕ್ಲಿಯರ್ ಆಯಿತು. ಇದು ಕೆಮಿಕಲ್ ಪ್ರೆಗ್ನೆನ್ಸಿ. ಇಷ್ಟು ಚೆಕ್ ಮಾಡ್ಕೊಂಡಿದ್ದೆ ನಾನು, ಆಯಿತಾ. ಅದಾದಮೇಲೆ ನನಗೆ ಆವಾಗ ಸಿಂಟಮ್ಸ್ ಏನಿತ್ತು ಅಂತ ಅಂದರೆ, ಮುಖ ಫುಲ್ಲು ಪಿಂಪಲ್ಸ್ ಆಗಿಬಿಟ್ಟಿತ್ತು. ಇವಾಗ ಇದೆಲ್ಲ ಈ ಥರ ಫೇಸ್ ಇರಲೇ ಇಲ್ಲ ನಂದು. ಫುಲ್ಲು ಪಿಂಪಲ್ ಆಗಿಬಿಟ್ಟಿತ್ತು. ಹಾಗಾಗಿ ಅದು ಕೆಮಿಕಲ್ ಪ್ರೆಗ್ನೆನ್ಸಿ ಅಂತಂದು ಪ್ರೂವ್ ಆಯಿತು. ಅದ್ರ ಮೇಲೆ ನಾನು ಆಸೆನೇ ಬಿಟ್ಬಿಟ್ಟೆ. ಹೋಗಲಿ ಅಂತ ನಾನು ಅವಾಗ ಒಂದು ಸ್ಕೂಲಲ್ಲಿ ವರ್ಕ್ ಮಾಡ್ತಾಯಿದ್ದೆ, ಪ್ರೈವೇಟ್ ಸ್ಕೂಲಲ್ಲಿ. ಮತ್ತೆ ಕಂಟಿನ್ಯೂ ಮಾಡಿದೆ, ರಜೆ ತೊಗೊಂಡಿದ್ದೆ ಒಂದು 10 ಡೇಸು. ಅದಾದಮೇಲೆ ಮತ್ತೆ ನಾನು ಕಂಟಿನ್ಯೂ ಮಾಡಿದೆ.
ಅದು ಹಾಗೆ ನಾನು ನೆಕ್ಸ್ಟ್ ಮಂತೆ ಮತ್ತೆ ನನಗೆ ಕನ್ಸೀವ್ ಆದೆ. ಅಂದರೆ ಡಿಸೆಂಬರಲ್ಲಿ ಮತ್ತೆ ನನಗೆ ಪೀರಿಯಡ್ ಮಿಸ್ ಆಯಿತು. ಅದು ನನಗೆ ಜಾನ್ವರಿಲಿ ಗೊತ್ತಾಯಿತು ಮಿಸ್ ಆಗಿದೆ ಅಂತ. ಜಾನ್ವರಿಲಿ ನಾನು ಮತ್ತೆ ಹಾಸ್ಪಿಟಲಿಗೆ ಹೋದೆ, ಅದನ್ನು ತೋರಿಸ್ತೀನಿ ನಿಮಗೆ. ಇದು ನಾನು ಜಾನ್ವರಿಲಿ ಚೆಕ್ ಮಾಡ್ಕೊಂಡಿದ್ದು. ಇದು ಕನ್ಫರ್ಮ್ ಪ್ರೆಗ್ನೆನ್ಸಿ, ಇದು ಸ್ಟ್ರಾಂಗ್ ಆಗಿ ಕೂಡ ಇತ್ತು. ಸ್ಕ್ಯಾನಿಂಗ್ ಕೂಡ ಮಾಡಿದ್ದಾರೆ, ತೋರಿಸ್ತೀನಿ ಅದನ್ನು ಕೂಡ. ಯಾವ ಹಾಸ್ಪಿಟಲ್ ಅಂತ ಹೇಳಲ್ಲ. ಇಲ್ಲಿದೆ ನೋಡಿ. ಜಾನ್ವರಿಲಿ ನಾನು ಹಾಸ್ಪಿಟಲ್ಗೆ ಹೋಗಿದೆ, ಪಾಸಿಟಿವ್ ಕೂಡ ಬಂದಿದೆ. ಅದು ಸ್ಕ್ಯಾನ್ ಕೂಡ ಮಾಡಿದ್ದಾರೆ, ತೋರಿಸ್ತೀನಿ. ಇಲ್ಲೆಲ್ಲ ಡೀಟೇಲ್ಸ್ ಇದೆ. ಸ್ಕ್ಯಾನ್ ಕೂಡ ಮಾಡಿದ್ದಾರೆ. ಈ ಸ್ಕ್ಯಾನಲ್ಲಿ ಏನಪ್ಪ ಬಂತು ಅಂತ ಅಂದರೆ ಸ್ಯಾಕ್ ಬಂದಿರಲಿಲ್ಲ ಇನ್ನೂ. ಸ್ಯಾಕ್ ಅಂತ ಅಂದರೆ ಇಂಪ್ಲಾಂಟ್ ಆಗಿದೆ ಬೇಬಿ, ಬಟ್ ಬೇಬಿ ಕಾಣಿಸ್ತಾ ಇಲ್ಲ ಅಂತ ಬಂತು. ಅದಾದಮೇಲೆ 2 ವೀಕ್ಸ್ ಬಿಟ್ಟು ಬನ್ನಿ, ಅಲ್ಲಿವರೆಗೂ ನನಗೆ ಟಾಬ್ಲೆಟ್ ಕೊಟ್ಟಿದ್ರು, ಫೋಲಿಕ್ ಆ್ಯಸಿಡ್ ಮತ್ತು ವಿಟಮಿನ್ ಟಾಬ್ಲೆಟ್ಸ್ ಕೊಟ್ಟಿದ್ರು ತೊಗೊಳೋದಕ್ಕೆ ಅಂತ. ಇನ್ನೇನು ನಾನು ಹಾಸ್ಪಿಟಲಿಗೆ ಹೋಗಬೇಕಿತ್ತು 2 ವೀಕ್ಸ್ ಬಿಟ್ಟು, ಇನ್ನೊಂದು 3 ಡೇಸ್ ಇತ್ತು. ಅಂದರೆ ಜಾನ್ವರಿ 13th ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ, 13th or 14th ಹಾಸ್ಪಿಟಲ್ಗೆ ಹೋಗಿದ್ದೆ. ಅವಾಗ ಸ್ಕ್ಯಾನ್ ಮಾಡಿದಾಗ ಇನ್ನೂ ಬೇಬಿ ಡೆವಲಪ್ ಆಗಿಲ್ಲ, ಸ್ಯಾಕ್ ಕ್ರಿಯೇಟ್ ಆಗಿದೆ ಅಷ್ಟೇ ಅಂತ ಹೇಳಿದರು. ಇನ್ನೇನು 2 ಡೇಸ್ ಬಿಟ್ಟು ನಾನು ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು. ಸಡನ್ನಾಗಿ ನನಗೆ ಫುಲ್ಲು ಫ್ಲೋ ಆಯಿತು, ಬ್ಲೀಡಿಂಗ್ ಫ್ಲೋ ಆಯಿತು. ರೀಸನ್ ಏನು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅದು ಅಬಾರ್ಟ್ ಆಯಿತು. ಸ್ಟ್ರಾಂಗ್ ಆಗಿದ್ದಿದ್ದು ಪ್ರೆಗ್ನೆನ್ಸಿ ಅಬಾರ್ಟ್ ಆಗಾಯಿತು. ಹೆಂಗಾಯಿತು ಅಂತ ಅಂದರೆ, ಇದೇನಪ್ಪ, ಫಸ್ಟ್ ಪ್ರೆಗ್ನೆನ್ಸಿ ಕೂಡ ಕೆಮಿಕಲ್ ಪ್ರೆಗ್ನೆನ್ಸಿ ಅಂದರು, ಬಟ್ ಇವಾಗಿದ್ದು ಕೂಡ ಇದೇನು ಏನು. ಅವಾಗ ಇಮ್ಮಿಡಿಯೇಟಾಗಿ ನಾವು ಹಾಸ್ಪಿಟಲಿಗೆ ಹೋದ್ವಿ. ನನಗೆ ಮಿಡ್ನೈಟು 2 o'clockಗೇನೋ ಮಿಸ್ಕ್ಯಾರೇಜ್ ಆಯಿತು. ವಾಶ್ರೂಮ್ಗಂತ ಹೋಗೋಣ ಅಂತ ಹೋಗಿದೆ, ಆವಾಗ ಫ್ಲೋ ಸ್ಟಾರ್ಟ್ ಆಯಿತು. ನಾನು ಇಮ್ಮಿಡಿಯೇಟಾಗಿ ಹಾಸ್ಪಿಟಲಿಗೆ ಹೋದ್ವಿ. ನಾವು ಹೋಗಿದ್ದ ಹಾಸ್ಪಿಟಲಿಗೆ ಅವ್ರೇನು ಹೇಳಿದರು ಅಂತ ಅಂದರೆ, ಮಿಸ್ಕ್ಯಾರೇಜ್ ಆಗಿದೆ ಬೇಬಿ ಅಂತ ಹೇಳಿದರು. ತುಂಬ ಬೇಜಾರಾಯಿತು. ಸಡನ್ನಾಗಿ ಯಾಕಪ್ಪ ಹಿಂಗಾಯಿತು, ಕೊಡ್ತೀರಾ, ಸ್ಟ್ರಾಂಗ್ ಆಗಿರೋದಾದ್ರು ಕೊಡಪ್ಪರ ಇದೆ ಅಂತಂದು ತುಂಬ ಬೇಜಾರಾಯಿತು. ಅದಾದಮೇಲೆ ನನಗೆ ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ಹೇಳಿದರು, ಡಾಕ್ಟ್ರು ಹಿಂದೆ ಆಗ್ತಾ ಇದೆ, ನೀವು ಫಸ್ಟ್ ಕೆಮಿಕಲ್ ಪ್ರೆಗ್ನೆನ್ಸಿ ಆದಾಗೇ 3 months ಗ್ಯಾಪ್ ಕೊಡಬೇಕಾಗಿತ್ತು, ಅದಾಗಿಲ್ಲ. ಹಂಗಾಗಿ ಸ್ವಲ್ಪ ಕಣಗಳು ಉಳ್ಕೊಂಡಿರುತ್ತೆ ಅಲ್ವಾ, ಅದರಿಂದ ಇದು ಮಿಸ್ಕ್ಯಾರೇಜ್ ಆಗಿದೆ. ಮಗು ಡೆವಲಪ್ ಆಗೋದಕ್ಕೆ ಅದು ಚಾನ್ಸ್ ಕೊಟ್ಟಿಲ್ಲ. ಈ ಸತಿ ನೀವು ಟೈಮ್ ತೊಗೊಳ್ಳಿ, 6 month ಟೈಮ್ ತೊಗೊಳ್ಳಿ ಅಂತ ನನಗೆ ಹೇಳಿದರು. ಇದು ನನಗೆ ಯಾವಾಗಾಗಿದ್ದು ಅಂದರೆ February 1st, ಜಾನ್ವರಿ 30ನೇ ತಾರೀಕು, ಫೆಬ್ರವರಿ 1, ಈ ಫೆಬ್ರವರಿ 1ನೇ ತಾರೀಕು ನನಗೆ ಮಿಸ್ಕ್ಯಾರೇಜ್ ಆಗಿದ್ದು. ಅಂದರೆ ನನಗೆ ಆಲ್ಮೋಸ್ಟ್ ಇನ್ 3 days ಹೋಗಿದ್ರೆ 2 months ಕಂಪ್ಲೀಟ್ ಆಗ್ತಿತ್ತು. 2 monthsಲ್ಲಿ ನನಗೆ ಮತ್ತೆ ಮಿಸ್ಕ್ಯಾರೇಜ್ ಆಯಿತು. ಓಕೆ ಅಂತಂದು ಇವಾಗ 6 month ಗ್ಯಾಪ್ ತೊಗೊಳ್ಳಿ ಅಂತ ಹೇಳಿದ್ದಾರಲ್ವಾ. ಫೋಲಿಕ್ ಆ್ಯಸಿಡ್ ಮತ್ತು ವಿಟಮಿನ್ ಟಾಬ್ಲೆಟ್ ಕೊಟ್ಟಿದ್ರು, ಅದನ್ನು ನನಗೆ 5 month ತೊಗೊಳಕ್ಕೆ ಹೇಳಿದರು. 5 month ವಿಟಮಿನ್ ಟಾಬ್ಲೆಟ್, ಆ ಟಾಬ್ಲೆಟ್ಸ್ ಕೂಡ ತೋರಿಸ್ತೀನಿ ನಿಮಗೆ. ಸೆಕೆಂಡ್ ಪ್ರೆಗ್ನೆನ್ಸಿಲಿ ನನಗೆ ಕೊಟ್ಟಿದ್ದು ಇದು ಡೈಲಿ 1 ತೊಗೋಬೇಕಾಗಿತ್ತು ಫೋಲಿಕ್ ಆ್ಯಸಿಡ್ ಇದು. ದೆನ್ ಇದು ವಿಟಮಿನ್ ಟಾಬ್ಲೆಟ್, ಇದು ವೀಕ್ಲಿ 1 ತೊಗೋಬೇಕಾಗಿತ್ತು. ಇದನ್ನು ನನಗೆ ಪ್ರೆಗ್ನೆನ್ಸಿ ಇದ್ದಾಗೇ ಕೊಟ್ಟಿದ್ರು. ಅಬಾರ್ಟ್ ಆದಮೇಲೂ ಕೂಡ 5 months ತೊಗೊಳಕ್ಕೆ ಹೇಳಿದ್ರು ನನಗೆ. ಹಂಗಾಗಿ 5 months ಕೂಡ ತೊಗೊಂಡ್ವಿ. ಇವಾಗ ಮತ್ತೆ ನಾವು 5 months ಆದಮೇಲೆ ರೀಸೆಂಟಾಗಿ ಅಂದರೆ ಜುಲೈಯಲ್ಲಿ ಮತ್ತೆ ಕನ್ಸಲ್ಟ್ ಮಾಡಿದ್ವಿ ಹಾಸ್ಪಿಟಲ್ಗೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 5 ತಿಂಗಳಾಯಿತು. ಜುಲೈಯಲ್ಲಿ ನಾನು ಮತ್ತೆ ಹಾಸ್ಪಿಟಲಿಗೆ ಹೋದ್ವಿ. ಇದು ಜುಲೈ ಮಂತಿಂದು ನಾನು ರೀಸೆಂಟಾಗಿ ಹಾಸ್ಪಿಟಲಿಗೆ ಹೋದೆ. ಬಿಕಾಸ್ ಯಾಕಪ್ಪ ಅಂತಂದರೆ 6 month ಕಂಪ್ಲೀಟ್ ಆಯ್ತಲ್ವಾ, ಇನ್ನು ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋಣ, ಅದಕ್ಕಿಂತ ಮುಂಚೆ ಡಾಕ್ಟರ್ ಕನ್ಸಲ್ಟ್ ತೊಗೊಳ್ಳೋಣ ಅಂತಂದು ನಾನು ಮತ್ತೆ ಹಾಸ್ಪಿಟಲಿಗೆ ಹೋಗಿ ತೋರಿಸ್ಕೊಂಬಂದಿದ್ದೀನಿ. ಇವಾಗ ನನಗೆ ಫೋಲಿಕ್ ಆ್ಯಸಿಡ್ ಟಾಬ್ಲೆಟ್ ಕೊಟ್ಟಿದ್ದಾರೆ. ಇದು ಏನಪ್ಪ ಅಂತ ಅಂದರೆ ದಿನಕ್ಕೆ 2 ಟಾಬ್ಲೆಟು. ಇದು ಸೇಮ್ ವೀಕ್ಲಿ 1. ಇದನ್ನು ಮತ್ತೆ 2-3 months ತೊಗೊಳಕ್ಕೆ ಹೇಳಿದ್ದಾರೆ. ಅಷ್ಟರೊಳಗಡೆ ಕನ್ಸೀವ್ ಆಯಿತು ಅಂದರೆ ಓಕೆ ಬನ್ನಿ, ಇಲ್ಲಾಂದರೆ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ. ಇದನ್ನು ನಾನು ತೊಗೋತಾ ಇದ್ದೀನಿ. ಇದು ನನ್ನ ಸ್ಟೋರಿ ಆಯಿತಾ. ನಾನು ನಿಜವಾಗ್ಲೂ ಆ ಥರ ಏನು ಅನುಭವಿಸ್ತಾ ಇಲ್ಲ. ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ಅದಕ್ಕೆಲ್ಲ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ. ರಾಯರ ಹತ್ರ ಕೇಳ್ಕೋತೀನಿ, ಎಷ್ಟೋ ಜನಕ್ಕೆ ಈ ಸಮಸ್ಯೆ ಅನುಭವಿಸ್ತಿದ್ದಾರೆ, ದೇವ್ರೆ ಬೇಗ ಕೊಟ್ಬಿಡು ನನ್ನಪ್ಪ, ಯಾರಿಗೂ ಮಗು ಇಲ್ಲದೆ ಅನುಭವಿಸೋದು ಬೇಡ ಅಂತಂದು ಹೇಳ್ತೀನಿ. ನೆಕ್ಸ್ಟ್ ಏನೇನು ಆಗುತ್ತೆ ನನ್ನ ಲೈಫಲ್ಲಿ ಅನ್ನೋದು ನಿಮಗೆ ಬೇಕು ಅಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗ್ತಾ ಇದೆ ಅಂತಂದರೆ ಪ್ಲೀಸ್ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇನ್ನು ನನ್ನ ಲೈಫಲ್ಲಿ ಇನ್ನೂ ಏನೇನಾಗುತ್ತೆ, ಈ ಪ್ರೆಗ್ನೆನ್ಸಿ ರಿಲೇಟೆಡ್ ಏನೇನಾಗುತ್ತೆ ನಿಮಗೆ ಬೇಕು, ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಂದರೆ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡ್ತೀನಿ ಆಯಿತಾ. ದೆನ್ ಈ ಟಾಬ್ಲೆಟ್ಸ್ ಕೂಡ ನಾನು ತೋರಿಸಿದ್ದೀನಿ. ಇದು ನನ್ನ
ಬಾಡಿಗೆ ಸಂಬಂಧಪಟ್ಟಿದಾಗೆ ಕೊಟ್ಟಿದ್ದಾರೆ. ಯಾರು ಕೂಡ ಪ್ಲೀಸ್ ಸ್ಕ್ರೀನ್ಶಾಟ್ ತೊಗೊಂಡು ತೊಗೊಳಕ್ಕೆ ಹೋಗ್ಬೇಡಿ. ಫಸ್ಟ್ ಹಾಸ್ಪಿಟಲಿಗೆ ಹೋಗಿ ನಿಮ್ಮ ಬಾಡಿಗೆ ತಕ್ಕನಂಗೆ ಏನೇನಾಗುತ್ತೆ ಏನೇನಾಗಿಲ್ಲ ಅನ್ನೋದ್ರ ಬಗ್ಗೆ ಡಾಕ್ಟ್ರು ವಿಚಾರಿಸ್ಬಿಟ್ಟು ಅದಕ್ಕೆ ತಕ್ಕನಂಗೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಆಯಿತಾ. ಹಾಗೆ ನಾನು ಇದ್ರ ಜೊತೆಗೆ ಈ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದ್ರ ಜೊತೆಗೆ ನನ್ನದೇ ಆದಂಥ ಮ್ಯಾನಿಫೆಸ್ಟೇಷನ್ ಆಗಲಿ ಅಫರ್ಮೇಷನ್ ಆಗಲಿ ತುಂಬ ಮಾಡ್ತಾ ಇದ್ದೀನಿ. ನಿಮಗೆ ತೋರಿಸ್ತೀನಿ. ನಾನು ನೋಡಿ, ಇದಿಷ್ಟು ನನ್ನ ಏನಂತಾರೆ ಮ್ಯಾನಿಫೆಸ್ಟೇಷನ್ಸ್ ಬುಕ್ಕು ಮತ್ತು ಅಫರ್ಮೇಷನ್, ಮತ್ತು ನಾನು ಮಂತ್ಲಿ ವಿಷನ್ ಬೋರ್ಡ್ ಕೂಡ ನಾನು ನಿಮ್ಗೆ ಇಲ್ಲಿ ಹಾಕ್ತೀನಿ. ನಾನು ವಿಷನ್ ಬೋರ್ಡ್ ಯಾವ ಥರ ಹಾಕ್ಕೊಂಡಿದ್ದೀನಿ, ಅದಾದಮೇಲೆ ಯಾವ್ಯಾವ ರೀತಿ ನಾನು ಮೈಂಡ್ಸೆಟ್ನ ಮಾಡ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ಹೆಚ್ಚಿನ ವಿಡಿಯೋ ಬೇಕು ಅಂತ ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ನಿಜವಾಗ್ಲೂ ಅದಕ್ಕೋಸ್ಕರ ಇನ್ನೊಂದು ವಿಡಿಯೋ ಮಾಡ್ತೀನಿ. ನಾನು ಹೆಂಗೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ, ಹೆಂಗೆ ಅಫರ್ಮೇಷನ್ ಬರ್ಕೊಂಡಿದ್ದೀನಿ, ಹೆಂಗೆ ವಿಷನ್ ಬೋರ್ಡ್ನ ಬರ್ಕೊಂಡಿದ್ದೀನಿ, ಯಾವ ರೀತಿ ಬರ್ಕೋಬೇಕು, ಅದರಿಂದ ಪಾಸಿಟಿವ್ ಏನೇನಾಗಿದೆ ವಿತ್ ಪ್ರೂಫ್ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕು ಅಂತ ಅಂದರೆ ಇಲ್ಲಿವರೆಗೂ ನೋಡಿದ್ದಕ್ಕೆ